ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ 6ನೇ ತರಗತಿ ಪ್ರವೇಶ ಪರೀಕ್ಷೆ ಬರೆದವರು ಈ ಒಂದು ಆಯ್ಕೆ ಪಟ್ಟಿಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ, ಫಸ್ಟ್ ರೌಂಡ್ ಬಿಟ್ಟಿದ್ದಾರೆ. ಆ ಒಂದು ಫಸ್ಟ್ ರೌಂಡಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಮೊಬೈಲಲ್ಲೇ ಈ ಒಂದು ಫಸ್ಟ್ ರೌಂಡನ್ನು ಸೆಲೆಕ್ಷನ್ ಲಿಸ್ಟನ್ನು ನೋಡ್ಕೋಬೋದು, ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ ಓಪನ್ ಮಾಡಿಕೊಂಡಾಗ DOM ಅಂತ ಸರ್ಚ್ ಮಾಡಿ. DOM karnataka.go.in ಅಂತ ಅಧಿಕೃತ ವೆಬ್ಸೈಟ್ ಇದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು. ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡಿದ್ದೀರಿ ನೋಡಿ, ಮತ್ತಷ್ಟು ಓದಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇತ್ತೀಚಿನ ಸುದ್ದಿಗಳು ನೋಡಿ. 2026-27ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದ ಆಕ್ಷೇಪಣೆ ದೂರು ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಏನಾದರೂ ಆಯ್ಕೆ ಪಟ್ಟಿಯಲ್ಲಿ ನಿಮಗೆ ತಕರಾರಿದ್ದರೆ ಅಥವಾ ಅಬ್ಜೆಕ್ಷನ್ ಮಾಡೋದಿದ್ದರೆ ಇಲ್ಲಿ ನೀವು ಫಸ್ಟ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಏನು ತಕರಾರು ನಮಗಿಲ್ಲ, ಜಸ್ಟ್ ನಾವು ಲಿಸ್ಟ್ ನೋಡಬೇಕಾಗಿದೆ ಇವಾಗ. ಸೊ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, 4 ದಿನ ಹಿಂದೆ ಕೊಟ್ಟಿದ್ದಾರೆ ನೋಡಿ, 4 ಡೇಸ್ ಆಗೋಗ್ಬಿಟ್ಟಿದ್ದಾರೆ ಲಿಸ್ಟನ್ನು. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. 2026-27 ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ವಸತಿ ಆಯ್ಕೆ ಪಟ್ಟಿ ಸಂಬಂಧಿಸಿದ ದೂರು ಕ್ಲಿಕ್ಕಿಸಿ ಅಂತ ಕೊಟ್ಟಿದ್ದಾರೆ. ಆಕ್ಷೇಪಣೆ ಏನಿದ್ದರೆ ಇಲ್ಲಿ ಕೂಡ ನೀವು ಸಲ್ಲಿಸ್ಬೋದು, ಅವಕಾಶ ಕೊಟ್ಟಿದ್ದಾರೆ. ಅದರ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡಾಗ ನಿಮಗೆ ಸೆಲೆಕ್ಟ್ ಯುವರ್ ಡಿಸ್ಟಿಕ್ ಅಂತಿದೆ. ನಿಮ್ಮ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಜಿಲ್ಲೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಯಾದಗಿರಿ ಇದೆ, ಹಾಗಾಗಿ ಯಾದಗಿರಿ ತೊಗೊತಾ ಇದ್ದೀನಿ. ಹಾಗೂ ಇಲ್ಲೊಂದು ನೋಡಿ ಇಂಪಾರ್ಟೆಂಟ್ ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಿ. ಸೂಚನೆ ಏನಪ್ಪ ಅಂದರೆ, ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಸೆಲೆಕ್ಟೆಡ್ ಸ್ಕೂಲ್ ಈಸ್ 27/5/2026 ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಕಾಂಟ್ಯಾಕ್ಟ್ ಕನ್ಸರ್ನ್ ಸ್ಕೂಲ್ ಪ್ರಿನ್ಸಿಪಲ್ ಫಾರ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಲಿಸ್ಟ್ನಲ್ಲಿ ಇದ್ದೀರಾ, ಯಾರೆಲ್ಲ ಲಿಸ್ಟಲ್ಲಿ ಬಂದಿದ್ದೀರಾ ಅಂಥವರು ಬೇಗ ನಿಮ್ಮ ಹತ್ತಿರದ ಒಂದು ಸ್ಕೂಲ್ಗೆ ಭೇಟಿಯಾಗಿ ಅಂತ ಕೊಟ್ಟಿದ್ದಾರೆ. 27/5ಕ್ಕೆ ಕೊನೆ ದಿನಾಂಕ ಅಂತ ಕೊಟ್ಟಿದ್ದಾರೆ. ಇದೇ ಒಂದು ತಿಂಗಳು 27ಕ್ಕೆ ಈ ಒಂದು ಕೊನೆ ದಿನಾಂಕ ಇದೆ. 27ನೇ ತಾರೀಕು ಒಳಗಾಗಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನಾವು ಯಾದಗಿರಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ನೋಡಿ ಈ ರೀತಿಯಾಗಿ ನಿಮಗೆ ಡೈರೆಕ್ಟಾಗಿ ಒಂದು PDF ಓಪನ್ ಆಗುತ್ತೆ. ಆ PDFನಲ್ಲಿ ಮಗುವಿನ ಹೆಸರು ಇರುತ್ತೆ, ಆಮೇಲೆ SATS ID ಇರುತ್ತೆ, ಆಮೇಲೆ ರಿಲಿಜನ್ ಇರುತ್ತೆ, ಅಪ್ಡೇಟ್ ಮಾರ್ಕ್ಸ್ ಇರುತ್ತೆ, ಪಡೆದಿರುವಂಥ ಮಾರ್ಕ್ಗಳು ಎಷ್ಟಿದಾವೆ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. 86 ಕಟ್ ಆಫ್ ನಿಂತಿದೆ. ಹೈಯೆಸ್ಟ್ ತೊಗೊಂಡಿರುವಂಥ ಮಾರ್ಕ್ಸು 86 ಇಲ್ಲಿ ಕೊಟ್ಟಿದ್ದಾರೆ. ಹೈಯೆಸ್ಟ್ ಯಾರಿದ್ದಾರೆ ಅದನ್ನು ಕೂಡ ಲಿಸ್ಟ್ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ ಅವರು. ನಂತರ ಇಲ್ಲಿ ಯಾವೊಂದು ಸ್ಕೂಲಿಗೆ ಅಲಾಟ್ಮೆಂಟ್ ಆಗಿದೆ, ಅಲೋಕೇಶನ್ ಸ್ಕೂಲ್ ಕೊಟ್ಟಿದ್ದಾರೆ, ಮತ್ತು ಕ್ಯಾಟಗರಿ ಏನು, ಮಗುವಿನ ಕ್ಯಾಟಗರಿ ಯಾವುದು ಅಂತ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಒಂದೊಂದಾಗಿ ಸೀರಿಯಲ್ ನಂಬರ್ ಆಗಿ ನೋಡ್ತಾ ಹೋಗ್ಬೇಕು. ನಿಮ್ಮ ಮಗುವಿನ ಹೆಸರು ಅಥವಾ ಮಗುವಿನ SATS IDಯನ್ನು ಎರಡು ಕೂಡ ಮ್ಯಾಚ್ ಮಾಡ್ಕೊಂಡು ನೋಡ್ಕೋಬೇಕು. ವಿದ್ಯಾರ್ಥಿಗಳ ಹೆಸರು ಸೇಮ್ ಇರೋ ಕಾರಣಾಗಿ SATS ID ಮಾತ್ರ ನೀವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ ನಮ್ಮದೇ ವಿದ್ಯಾರ್ಥಿ ಅಂತ. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಲಿಸ್ಟನ್ನು ನೋಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ. ಇದರ ರಿಲೇಟಾಗಿ ಏನಾದರೂ ಕ್ವಶನ್ ಕೇಳೋದಿದ್ದರೆ, ಡೌಟ್ಸ್ಗಳಿದ್ದರೆ, ಅಡ್ಮಿಷನ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ. ಏನೇ ಒಂದು ಕ್ವಶನ್ ಇರಲಿ ಅದಕ್ಕೆ ನಿಮಗೆ ರಿಪ್ಲೈ ಮಾಡಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ ಕೇಳಿದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.